ಸಂಸದ ಸಾಗರ್ ಖಂಡ್ರೆ ತಮ್ಮ ತಂದೆಯ ಬಗ್ಗೆ ಬಹಳ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿದ್ದಕ್ಕೆ ಅದಕ್ಕೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ. ಸಾಗರ್ ಖಂಡ್ರೆ ಅತ್ಯಂತ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಈಶ್ವರ್ ಖಂಡ್ರೆ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿದ್ದಕ್ಕೆ ಅದು ಸೇವೆಯನ್ನ ಗುರುತಿಸಿ ಸ್ಥಾನವನ್ನ ಕೊಟ್ಟಿದ್ದಾರೆ ಅನ್ನುವಂಥ ವಿಶ್ವಾಸ ಅವರಿಗಿದೆ. ಪಾರ್ಟಿ ಹೈಕಮಾಂಡ್ ಅವರಿಗೆ, ನಮ್ಮ ಸೋನಿಯಾ ಗಾಂಧೀಜಿ ಮೇಡಮ್ ರವರಿಗೆ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ, ಕೆ.ಸಿ. ವೇಣುಗೋಪಾಲ್ ಸರ್, ಸುರ್ಜೇವಾಲಾ ಸರು, ಡಿ.ಕೆ. ಶಿವಕುಮಾರ್ ಸರ್, ಸಿದ್ದರಾಮಯ್ಯ ಸರು, ಎಲ್ರಿಗೂ ನಾನು ಅಭಿನಂದನೆಗಳು, ಧನ್ಯವಾದಗಳು ಸಲ್ಲಿಸುತ್ತೇನೆ. ಈಗಾಗಲೇ ತಂದೆಯವರು ಏನು ಅರಣ್ಯ ಇಲಾಖೆಯಲ್ಲಿ ಸಚಿವರಾಗಿದ್ದಾಗ ಬಹಳ ಉತ್ತಮವಾಗಿ ಅವರು ಕೆಲಸ ಮಾಡಿದ್ದಾರೆ. ಭಾಳಷ್ಟು ಎಂಕ್ರೋಚ್ಮೆಂಟ್ ತೆಗೆದಿದ್ದಾರೆ. 3 ವರ್ಷದಲ್ಲಿ ಅವರು ಉತ್ತಮವಾಗಿ ಕೆಲಸ ಮಾಡಿದ್ದಕ್ಕೋಸ್ಕರ ಇವತ್ತು ನ್ಯೂಸು ಮತ್ತೆ ನಮಗೆ ಒಂದು ಕ್ಯಾಬಿನೆಟಲ್ಲಿ ನಮಗೆ ಸಚಿವರಾಗಿ ನಮಗೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ನಾನು ಧನ್ಯವಾದ ಸಲ್ಲಿಸ್ತೀನಿ. ಯಾಕಂದರೆ ಸುಮಾರು ದಿನಗಳಿಂದ ಅವರು ನಮಗೆ ಬೆಂಬಲ ಕೊಡ್ತಾ ಬಂದಿದ್ದಾರೆ. ಅವರಿಗೂ ಕೂಡ ನಿರೀಕ್ಷೆ ಇತ್ತು ನಮಗೆ ಒಂದು ಒಳ್ಳೆಯ ಸ್ಥಾನ ಸಿಗುತ್ತಂತೆ. ಯಾವ ಥರ ನಾವು ಹಿಂದೆಯಿಂದ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ, ಮುಂದೆನೂ ಇದೇ ರೀತಿಯಲ್ಲಿ ನಾವು ನಮ್ಮ ತಂದೆಯವರು ರಾಜ್ಯದ ಜನರ ಪರವಾಗಿ ಅವರು ಕೆಲಸ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹೈಕಮಾಂಡ್ನವರು ಯಾವುದೇ ಖಾತೆ ಕೊಟ್ಟರು ಕೂಡ ತಂದೆಯವರು ಪ್ರಾಮಾಣಿಕವಾಗಿ ನಿಭಾಯಿಸ್ತಾರೆ. DCM ಅಂತ ಏನಿಲ್ಲ, ನಾವು ಮುಂಚೆನೂ ಹೇಳಿದಿತ್ತು ಈ ಪಕ್ಷ ಯಾವುದೇ, ನಮ್ಮ ಹೈಕಮಾಂಡ್ ಪಕ್ಷ ಯಾವುದೇ ಒಂದು ನಮಗೆ ಜವಾಬ್ದಾರಿ ಕೊಟ್ಟರು ನಾವು ಪ್ರಾಮಾಣಿಕವಾಗಿ ನಿಭಾಯಿಸ್ತೀವಿ ಅಂತಂಬುದು ನಾವು ಹೇಳಿದಿತ್ತು. ಸೊ ಈಶ್ವರ್ ಖಂಡ್ರೆ ಅವರ ಪುತ್ರ ಸಂಸದ ಸಾಗರ್ ಖಂಡ್ರೆ ಅವರು ಮಾತನಾಡ್ತಾ ಇದ್ದನ್ನು ನೋಡಿದ್ರಿ. ಸೊ ಎಲ್ಲರಿಗೂ ಕೂಡ ಧನ್ಯವಾದ. ಅವರ ತಂದೆಯ ಬಗ್ಗೆ ಅತೀವಾದಂತಹ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ತಂದೆ ಮಾಡಿರುವಂಥ ಸೇವೆಯನ್ನು ಗುರುತಿಸಿನೇ ಈ ಸ್ಥಾನವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಅಚಲ ವಿಶ್ವಾಸ ಸಾಗರ್ ಖಂಡ್ರೆ ಅವರಿಗಿದೆ. ಹೋದಾಗ ಜನರಿಗೆ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೂಡಿ ಎರಡೂ ಕೂಡಿ ಹೋದಾಗ ನಮಗೆ ಒಂದು ದೊಡ್ಡದಾದಂಥ ಶಕ್ತಿ ನಮಗೆ ಬರ್ತದೆ. ಆ ವಿಷಯದಲ್ಲಿ ಎಲ್ಲರೂ ಒಬ್ಬರು ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಖಾತೆ ನೋಡಿ, ಖಾತೆ ಅದು ಚೀಫ್ ಮಿನಿಸ್ಟರ್ ಪ್ರೆರಾಗೇಟಿವು. ಮುಖ್ಯಮಂತ್ರಿಗಳಾದಂಥವರು ಯಾವಾಗಲೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಸಂವಿಧಾನಿಕ ವ್ಯವಸ್ಥೆಯಲ್ಲಿ ಪೋರ್ಟ್ಫೋಲಿಯೋ ಆರ್ ಡಿಸ್ಕ್ರಿಪ್ಷನ್ ಆಫ್ ದ ಚೀಫ್ ಮಿನಿಸ್ಟರ್ ಹೈಕಮಾಂಡ್ ಜೊತೆ ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ಸಿದ್ದರಾಮಯ್ಯನವರು ಎಲ್ಲ ಜೊತೆ ಮುಖ್ಯಮಂತ್ರಿಗಳು ಆಗುವಂಥವ್ರು ಚರ್ಚೆ ಮಾಡಿ ಖಾತೆಗಳನ್ನ ಹಂಚಿಕೆ ಮಾಡ್ತಾರೆ. ನಾವು ಯಾವುದೂ ಕೂಡ ನಾನು ನೋಡಿ, ನನಗೆ ನೀರಾವರಿ ಮಂತ್ರಿ ಕೊಟ್ಟರು. ನಾನು 5 ವರ್ಷ ನೀರಾವರಿ ಮಂತ್ರಿಯಾಗಿ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಕೆಲಸ ಮಾಡಿದ್ದೀನಿ ಅಂತ ಭಾವಿಸಿದ್ದೀನಿ. ತದನಂತರ 11 ತಿಂಗಳು ಸ್ವಲ್ಪ ಸಮಯದಲ್ಲಿ ನಾನು ಗೃಹ ಮಂತ್ರಿಯಾಗಿಯೂ ಕೆಲಸ ಮಾಡಿದ್ದೀನಿ. 3 ವರ್ಷ ಇಂಡಸ್ಟ್ರಿ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ. ಯಾವುದೇ ಖಾತೆ ಕೊಟ್ಟರು ಕೂಡ ನಾನು ನಿಭಾಯಿಸುವಂಥ ಒಂದು ಶಕ್ತಿ ನಾನು ಹೊಂದಿದ್ದೀನಿ ಅಂತ ಒಂದು ವಿಶ್ವಾಸ. ಇದೇ ಅನುಭವ ಇರುವಂಥ ಕಾರಣಕ್ಕಾಗಿ ಯಾವುದಾದ್ರು ಒಂದು ಬೇರೆ ಯಾವ್ದಾದ್ರು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಅಷ್ಟೇ ಸರ್. ನೋಡಿ, ಲೈಬ್ರರಿ ಮಿನಿಸ್ಟರ್ ಕೊಟ್ಟರು ಕೂಡ ರಾಜ್ಯ ತುಂಬ ಲೈಬ್ರರಿಯನ್ನು ಮಾಡಬೇಕಾಗ್ತದೆ. ಥ್ಯಾಂಕ್ ಯು ಸರ್. ಕರೆಕ್ಟ್ ಅಲ್ಲ? ಪ್ರತಿ ಗ್ರಾಮ ಪಂಚಾಯತಿಗೆ, ಪ್ರತಿ ವಾರ್ಡ್ಗೆ ಲೈಬ್ರರೀಸ್ ಮಾಡೋ ಮೂಲಕ ಆ ಲೈಬ್ರರಿ ಪೋರ್ಟ್ಫೋಲಿಯೋಗೂ ಒಂದು ಇಂಪಾರ್ಟೆನ್ಸ್ ಕೂಡ ಬರ್ತದೆ. ಥ್ಯಾಂಕ್ ಯು. ಸೊ ಕೊಟ್ಟಂಥ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀನಿ ಅನ್ನುವಂಥ ವಿಶ್ವಾಸ MB ಪಾಟೀಲ್ ಅವರಿಗಿದೆ. ಅವರು ಜಲಸಂಪನ್ಮೂಲ ಮಂತ್ರಿಗಳಾಗಿದ್ದರು, ಗೃಹ ಮಂತ್ರಿಗಳು ಆಗಿದ್ದರು, ತದನಂತರ ಇಂಡಸ್ಟ್ರಿಯಲ್ ಮಿನಿಸ್ಟ್ರು ಕೂಡ ಆಗಿದ್ದರು. ಸೊ ಹಾಗಾಗಿ ಎಲ್ಲ ಅರ್ಹತೆ ಇದೆ ಅವರಿಗೂ ಕೂಡ.